ಇಲ್ಲಿಂದ ಬಿಜಾಪುರಕ್ಕೆ ಹೋಗ್ತೀವಿ, ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ, ಇಲ್ಲಿಂದ ಕಲಬುರಗಿಗೆ ಹೋಗ್ತೀವಿ, ಇಲ್ಲಿಂದ ಸೊಲಾಪುರಕ್ಕೆ ಹೋಗ್ತೀವಿ, ₹1,00,00,000 ಕಾರ್ ಅದ ಅಂತಂದ್ರೆ ಒಳಗೆ ಕುಂತ ತಕ್ಷಣ ಹೋಗಕ್ಕೆ ಸಾಧ್ಯ ಅದನೂ ಇಲ್ಲ. ₹1,00,00,000 ಕಾರ್ ಇದಾರೆ ಅಪ್ಪೋರೆ, ನಾ ಹಿಂದಿನ ಸೀಟ್ದಾಗ ಕೂತಂದ್ರೆ ಕಾರ್ ತಾನೇ ಹೋಗ್ತದ ಅನ್ನೋರು ಬಹುಶಃ ನಾವು ಅನ್ನೋರು ಅದನ್ನ ನೋಡಕ್ ಸಾಧ್ಯ ಇಲ್ಲ. ಕೋಟಿ ಕಾರ್ ಇರ್ಲಿ, 2 ಕೋಟಿ ಕಾರ್ ಇರ್ಲಿ, ಯಾವ ಸೀಟಿಗೆ ಯಾರು ಬೇಕಾದ್ರೂ ಕೂಡ ಕುಂತ್ರ ನಡೀತದ. ಬಹುಶಃ ನಾ ಬಂದಂದ್ರೆ ನಾ ಕುಂತ್ರು ಕೂಡ ನಡೀತದ, ಮತ್ತೊಬ್ರು ಬಂದ್ರೆ ಮತ್ತೊಬ್ರು ಕುಂತ್ರು ಕೂಡ ನಡೀತದ. ಈ ಸಂಸಾರದೊಳಗನು ಕೂಡ ಭಾಳ ಜನ ಬರ್ತಾರ, ಭಾಳ ಜನ ಕೂಡ್ತಾರ, ಭಾಳ ಜನ ಇಳಿತಾರ. ಇದು ಜೀವನ ಅನ್ನೋದು ಒಂದು ಬಸ್ ಇದ್ದಂಗ, ಸಿಟಿ ಬಸ್ ಇದ್ದಂಗ. ಹತ್ತವ್ರು ಭಾಳ ಜನ ಅದಾರ, ಇಳೆಯವ್ರು ಭಾಳ ಜನ ಅದಾರ. ಆದ್ರೆ ಹತ್ತವ್ರನ್ನು ಕೂಡ ತಲೆ ಕೆಡಿಸ್ಕೋಬಾರ್ದು, ಇಳೆಯವ್ರನ್ನು ಕೂಡ ತಲೆ ಕೆಡಿಸ್ಕೋಬಾರ್ದು. ಏನು ಬಸ್ ತಗೊಂಡು ಹೋಗ್ತಾನಲ್ಲ ಚಾಲಕನ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಬೇಕು. ಹೆಂಗ ಚಾಲಕನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು ಅಂತಂದ್ರೆ, ಇಲ್ಲಿಂದ ಎಲ್ಲಿಗೋ ಹೋಗಿ ಮುಟ್ಟಬೇಕಾದ್ರೆ ಹೆಂಗ ₹1,00,00,000 ಕಾರಿಗೆ ಯೋಗ್ಯವಾಗಿರುವಂತ ಸುಂದರವಾಗಿರುವಂತ ಚಾಲನೆ ಮಾಡುವಂತ ಚಾಲಕ ಎಷ್ಟು ಅವಶ್ಯಕತೆ ಅದಾನೋ, ಯಾವ ಸಿಟಿಗೆ ಯಾರು ಕುಂತ್ರೂ ನಡೀತದ. ಆದ್ರೆ ಚಾಲಕನ ಸಿಟಿಗೆ ಚಾಲಕನೇ ಕೂಡ್ಬೇಕು ನೋಡ್ರಿ. ನಾ ಮನಿ ಮಾಲಾಗ್ತಿದ್ದೀನಿ ಅಂತ ತಿಳ್ಕೊಂಡು ಹೋಗಿ ಡ್ರೈವರ್ ಸೀಟಿಗೆ ಕುತ್ಕೊಂಡು ಕಾರ್ ಮುಂದಕ್ಕೆ ತಗೊಂಡು ಹೋಗಕ್ಕೆ ಸಾಧ್ಯ ಅದನೂ ಇಲ್ಲ. ಆ ಸೀಟಿಗೆ ಡ್ರೈವರೇ ಕುತ್ಕೊಳ್ಬೇಕು. ಹಂಗ ಜೀವನದೊಳಗು ಬಹಳಷ್ಟು ಸೀಟ್ಗಳದಾವ. ಗಂಡ ಅನ್ನೋ ಸೀಟ್ ಅದ, ಹೆಂಡತಿ ಅನ್ನೋ ಸೀಟ್ ಅದ, ಮಕ್ಕಳನ್ನೋ ಸೀಟ್ ಅದ, ಮತ್ತೊಬ್ಬರನ್ನೋ ಸೀಟ್ ಅದ, ಮತ್ತೊಬ್ಬರನ್ನೋ ಸೀಟ್ ಅದ. ಎಲ್ಲಾ ಸೀಟ್ಗಳು ಬರ್ತಾರ, ಕೂಡ್ತಾರ, ಮತ್ತ ಗಳಿಗೆ ಒಳಗ ಮತ್ತ ವರ್ಷದೊಳಗ ಕಾರಣಾಂತರದಿಂದ ಕೆಳಗಿಳಿದು ಹೋಗ್ತಾರ. ಆದ್ರೆ ಈ ಭವಸಾಗರವನ್ನ ದಾಟಿಸುವಂತ ಚಾಲಕನ ಸೀಟಿಗೆ ಯಾರನ್ನ ಕೂಡಿಸ್ಬೇಕು ಅಂತಂದ್ರೆ ಯೋಗ್ಯವಾಗಿರುವಂತ ಗುರುವಿಗೆ ಮಾತ್ರ ಕೂಡಿಸ್ಬೇಕು.